ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಎಜುಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಇಲ್ಲಿ ಕನ್ಸಾ ಇದೆಲ್ಲ, ಇದೊಂದು ಆಡಿಯೋ ಅರೇ ಕಂಪ್ನಿಯ ಆಡಿಯೋ ಇಂಟರ್ಫೇಸ್. ಇದನ್ನು ನಾನು ಮೊಬೈಲ್ನಲ್ಲಿ ಹೇಗೆ ಬಳಕೆ ಮಾಡಬೇಕು ಮತ್ತು ಈ ಆಡಿಯೋ ಇಂಟರ್ಫೇಸನ್ನು ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಈ ಆಡಿಯೋ ಇಂಟರ್ಫೇಸನ್ನು ಮೊದಲಿಗೆ ಗಮನಿಸೋಣ. ಇದರಲ್ಲಿರುವಂಥ ಬಟನ್ಸು, ನಾಬ್ಸು, ಆಮೇಲೆ ಇದನ್ನು ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಕ್ವಿಕ್ಕಾಗಿ ನೋಡೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಆಡಿಯೋ ಅರೇಯ ಕಂಪ್ನಿಯ AI04 ಅನ್ನುವಂಥ ಆಡಿಯೋ ಇಂಟರ್ಫೇಸು. ಇದರಲ್ಲಿ 2 ಮೈಕ್ರೋಫೋನನ್ನು ನಾವು ಕನೆಕ್ಟ್ ಮಾಡ್ಬೋದು. ಇಲ್ಲಿ 2 XLR ಪೋರ್ಟನ್ನು ಕೊಟ್ಟಿದ್ದಾರೆ ನೋಡ್ರಿ, 1L 2R ಅಂತಂದು, ಅಂದರೆ ಲೆಫ್ಟು ರೈಟ್ ಅಂತಂದು 2 XLR ಪೋರ್ಟನ್ನು ಕೊಟ್ಟಿದ್ದಾರೆ. ಇಲ್ಲಿ 2 ಮೈಕ್ರೋಫೋನನ್ನು ನಾವು ಈ ಇಂಟರ್ಫೇಸ್ಗೆ ಕನೆಕ್ಟ್ ಮಾಡ್ಬೋದು. ಆಮೇಲೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಈ ವಿಡಿಯೋದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸಿಜೋ ಕಂಪ್ನಿಯ ಇದೊಂದು ಕಂಡೆನ್ಸರ್ ಮೈಕ್ರೋಫೋನು. ಇದು XLR ಪೋರ್ಟನ್ನು ಹೊಂದೈತಿ. ಇದನ್ನು ನಾನು ಆಡಿಯೋ ಅರೇ ಇಂಟರ್ಫೇಸಿಗೆ ಕನೆಕ್ಟ್ ಮಾಡಿ ಮೊಬೈಲಲ್ಲಿ ಬಳಸ್ಬೇಕಂತ ಮಾಡಿದ್ದೀನಿ. ಹಾಗೆ ನಾವು ಆಡಿಯೋ ಇಂಟರ್ಫೇಸನ್ನು ಮೊಬೈಲ್ದಲ್ಲಿ ಬಳಸುವಾಗ ಇದಕ್ಕೆ ಪವರನ್ನು ಕೊಡಬೇಕು. ಮೊಬೈಲ್ದಲ್ಲಿರುವಂಥ ಪವರು ಈ ಆಡಿಯೋ ಇಂಟರ್ಫೇಸಿಗೆ ಸಾಕಾಗೋದಿಲ್ಲ. ಆ ಕಾರಣಕ್ಕಾಗಿ ನಾವು ಇದಕ್ಕೆ 5 ವೋಲ್ಟ್ DC ಪವರನ್ನು ಸಪ್ಲೈ ಮಾಡಬೇಕಾಗೈತಿ. ಆ ಕಾರಣಕ್ಕಾಗಿ ನಾನು ಆಡಿಯೋ ಇಂಟರ್ಫೇಸಿಗೆ ಪವರ್ ಸಪ್ಲೈ ಮಾಡೋ ಸಲುವಾಗಿ ಇಲ್ಲಿ ಅಮೆಜಾನ್ ಬೇಸಿಕ್ ಅದ ಒಂದು ಪವರ್ ಬ್ಯಾಂಕ್ ಇದೆ, ಇದನ್ನು ಬಳಸ್ಕೊಂಡು ಇದಕ್ಕೆ ಪವರನ್ನು ಸಪ್ಲೈ ಮಾಡ್ತಾಯಿದ್ದೀನಿ ರೀ. ಹಾಗೆ ಆಡಿಯೋ ಇಂಟರ್ಫೇಸನ್ನು ಪರ್ಚೇಸ್ ಮಾಡಿದಾಗ ಇದ್ರ ಜೊತೆಗೆ USB Type-C ಕೇಬಲ್ಲು 2 ಬರ್ತಾವೆ. ಆಮೇಲೆ 2 ಅಡಾಪ್ಟರ್ ಬರ್ತಾವೆ. ಇಲ್ಲಿದೆ ನೋಡ್ರಿ, Type-C to USB, ಆಮೇಲೆ 6.mm ಜಾಕ್ ಟು 3.mm ಪೋರ್ಟ್ ಇದೆ. 2 ಅಡಾಪ್ಟರ್ ಬರ್ತಾವೆ, 2 ಕೇಬಲ್ ಬರ್ತಾವೆ. ಒಂದು ಕೇಬಲನ್ನು ಮೊಬೈಲು, ಡೆಸ್ಕ್ಟಾಪು ಅಥವಾ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಲಿಕ್ಕೆ ಬಳಸ್ತೀವಿ. ಒಂದು ಕೇಬಲನ್ನು ಇದಕ್ಕೆ ಪವರ್ ಸಪ್ಲೈ ಮಾಡಲಿಕ್ಕೆ 2 ಕೇಬಲ್ ಬಳಸ್ತೀವಿ. ಈ ಆಡಿಯೋ ಇಂಟರ್ಫೇಸನ್ನು ಪರ್ಚೇಸ್ ಮಾಡಿದಾಗ ಇದ್ರ ಜೊತೆ ಭಾಳೇನು ಎಕ್ಸಸರೀಸ್ ಬರೋದಿಲ್ಲ. ಒಟ್ಟು 4 ಎಕ್ಸಸರೀಸ್ ಬಂದವು, 2 ಕೇಬಲ್ಲು, 2 ಅಡಾಪ್ಟರ್ ಬಂದವು, ಇಷ್ಟೇ. ಈಗ ಮೊದಲಿಗೆ ಏನು ಮಾಡ್ತೀನಿ ನೋಡ್ರಿ, ನಾನು ಈ ಮೈಕ್ರೋಫೋನನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸಿಜೋ ಕಂಪ್ನಿಯ ಕಂಡೆನ್ಸರ್ ಮೈಕ್ರೋಫೋನು. ಈ ಮೈಕ್ರೋಫೋನನ್ನು ನಾನು ಇಂಟರ್ಫೇಸಿಗೆ ಕನೆಕ್ಟ್ ಮಾಡ್ತೀನಿ ನೋಡ್ರಿ. ಮೊದಲಿಗೆ ನೋಡ್ರಿ, ಇದು XLR ಪೋರ್ಟನ್ನು ಹೊಂದೈತಿ. ಈಗ ಈ ಇಂಟರ್ಫೇಸಿಗೆ ಕನೆಕ್ಟ್ ಮಾಡ್ತೀನಿ. ಮೈಕ್ರೋಫೋನನ್ನು ನಾನು ಆಡಿಯೋ ಇಂಟರ್ಫೇಸಿಗೆ ಕನೆಕ್ಟ್ ಮಾಡಿದೆ. ನಂತರ ಇದಕ್ಕೆ ಪವರ್ ಸಪ್ಲೈ ಕೊಡಬೇಕಲ್ಲ, ಸಪ್ಲೈಗೆ ನಾನು ಏನು ಮಾಡ್ತೀನಿ, ಈ ಪವರ್ ಬ್ಯಾಂಕನ್ನು ಬಳಸ್ತೀನಿ ನೋಡಿರಿ. ಇದು ಅಮೆಜಾನ್ ಬೇಸಿಕ್ದ ಪವರ್ ಬ್ಯಾಂಕು, 10,000 mAh ಇದೆ. USB-ಯನ್ನು ಇಲ್ಲಿ ಜೋಡಿಸಿದೆ. ಇನ್ನೊಂದನ್ನು
ಇಲ್ಲಿ 5 ವೋಲ್ಟ್ ಡಿ ಸಿ ಅಂತಿದೆ ನೋಡ್ರಿ, 5 ವೋಲ್ಟ್ ಡಿ ಸಿ ಅಂತಿದೆ, ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿ ಇಲ್ಲಿದೆ ನೋಡ್ರಿ ಪವರ್ ಸೋರ್ಸ್, ಅದನ್ನು ಆನ್ ಮಾಡ್ತೀನಿ. ಆವಾಗ ಇಲ್ಲಿ ಲೈಟ್ ಗ್ಲೋ ಆಗಕ್ಕೆ ಚಾಲು ಆಗ್ತದೆ. ರೆಡ್ ಲೈಟ್ ಬಂದೈತೆ ನೋಡ್ರಿ, ಈಗ ಪವರ್ ಆನ್ ಆಯಿತು, ಪವರ್ ಸಪ್ಲೈನೂ ಆಯಿತು, ಪವರ್ ಆನ್ ಆಯಿತು. ಆಮೇಲೆ ನಾನು ಈ ಇಂಟರ್ಫೇಸಲ್ಲಿ ಕಂಡೆನ್ಸರ್ ಮೈಕ್ರೋಫೋನನ್ನು ಬಳಸ್ತಾ ಇದ್ದೀನಲ್ಲ, ಆ ಕಾರಣಕ್ಕಾಗಿ ಇಲ್ಲಿ 48 ವೋಲ್ಟ್ ಇದೆಯಲ್ಲ ಅದನ್ನು ಆನ್ ಮಾಡಬೇಕು. ಪ್ಯಾಂಟಮ್ ಪವರನ್ನು ಆನ್ ಮಾಡಬೇಕು. ಆನ್ ಮಾಡಿದಾಗ ಇಲ್ಲಿ ಗ್ರೀನ್ ಲೈಟೂ ಆನ್ ಆಯಿತು. ಇಲ್ಲಿದೆ ನೋಡ್ರಿ ಆಡಿಯೋ ಇಂಟರ್ಫೇಸಿಗೆ ಯಾವಾಗ ಪವರ್ ಸಪ್ಲೈ ಮಾಡಬೇಕಂತಂದರೆ, ಈ ಮೈಕ್ರೋಫೋನ್ ಆಡಿಯೋ ಇಂಟರ್ಫೇಸನ್ನು ನಾವು ಮೊಬೈಲ್ದಲ್ಲಿ ಬಳಸುವಾಗ ಕಡ್ಡಾಯವಾಗಿ ನಾವೇನು ಮಾಡಬೇಕು, ಈ ಪವರ್ ಸಪ್ಲೈಯನ್ನು ಕೊಡಬೇಕು. ಆಮೇಲೆ ಈ ಇಂಟರ್ಫೇಸಲ್ಲಿ ನಾವು ಕಂಡೆನ್ಸರ್ ಮೈಕ್ರೋಫೋನನ್ನು ಬಳಸುವಾಗ ಕಡ್ಡಾಯವಾಗಿ ಪ್ಯಾಂಟಮ್ ಪವರನ್ನು ಆನ್ ಮಾಡಬೇಕು ಮೊಬೈಲ್ದಲ್ಲಿ ಬಳಸುವಾಗ. ಇನ್ನು ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡೋಣ. ಈಗ USB ಇರ್ತೈತ್ರಿ, ಅದನ್ನು ಟೈಪ್ ಸಿ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ, ಅದನ್ನು ನಾನೇನು ಮಾಡ್ತೀನಿ, ಇಲ್ಲಿ USB 2.0 ಅಂತಿದೆ ನೋಡ್ರಿ, ಡಾಟಾ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇರುವಂಥ ಫೋಟೋ. ಇದನ್ನು ಇಲ್ಲಿ ಜೋಡಿಸ್ತೀನಿ. ಸ್ವಲ್ಪ ಇದನ್ನು ಮಾಡಿರಿ. ಆಮೇಲೆ ಇನ್ನೊಂದು ಏನನ್ನು ನನ್ನ ಎದುರಿಗಿರುವಂಥ ಮೊಬೈಲಿಗೆ ಜೋಡಿಸ್ತೀನಿ ನೋಡ್ರಿ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ ಅಂತಂದರೆ, ಆಡಿಯೋ ಇಂಟರ್ಫೇಸನ್ನು ಹೇಗೆ ಕನೆಕ್ಟ್ ಮಾಡಬೇಕು ಮೊಬೈಲ್ಗೆ, ಆಮೇಲೆ ಆಡಿಯೋ ಇಂಟರ್ಫೇಸಿಗೆ ಮೈಕನ್ನು ಹೇಗೆ ಕನೆಕ್ಟ್ ಮಾಡಬೇಕು, ಇಂಟರ್ಫೇಸಿಗೆ ಹೇಗೆ ಪವರ್ ಸಪ್ಲೈ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಈಗ ಆಡಿಯೋ ಕ್ವಾಲಿಟಿಯನ್ನು ಚೆಕ್ ಮಾಡೋಣ ಮೊಬೈಲ್ದಲ್ಲಿ. ಈಗ ನಾನು ರೆಕಾರ್ಡ್ ಮಾಡಲಿಕ್ಕೆ ಬಳಸ್ತಾ ಇರುವಂಥ ಮೊಬೈಲ್ ಯಾವುದು ಅಂತಂದರೆ ರೆಡ್ಮಿ ನೋಟ್ 9 ಪ್ರೋ ಅನ್ನುವಂಥ ಮೊಬೈಲನ್ನು ಬಳಸ್ತಾ ಇದ್ದೀನಿ. ಆಮೇಲೆ ಅದರಲ್ಲಿರುವಂಥ ಓಪನ್ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಆ್ಯಪ್ ಮುಖಾಂತರ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿರುವಂಥ ಆಡಿಯೋ ಇಂಟರ್ಫೇಸನ್ನು ನಾನು ಆಲ್ರೆಡಿ ಈಗ ಕನೆಕ್ಟ್ ಮಾಡಿದ್ದೀನಿ. ಈಗ ಆಡಿಯೋವನ್ನು ಟೆಸ್ಟ್ ಮಾಡೋಣ. ಸ್ನೇಹಿತರೆ, ಆಡಿಯೋನ ರೆಕಾರ್ಡ್ ಮಾಡಲಿಕ್ಕೆ ನಾನು ಬಳಸ್ತಾ ಇರುವಂಥ ಮೈಕ್ರೋಫೋನ್ ಯಾವುದು ಅಂತಂದರೆ ಸಿಜೋ ಕಂಪ್ನಿಯ ಕಂಡೆನ್ಸರ್ ಮೈಕ್ರೋಫೋನು. ಇದು XLR ಪೋರ್ಟ್ ಮತ್ತು XLR ಕೇಬಲ್ ಸಹಾಯದಿಂದ ವರ್ಕ್ ಆಕತಿ. ಆ ಕಾರಣಕ್ಕಾಗಿ ಈ ಮೈಕ್ರೋಫೋನನ್ನು ನಾನು ಆಡಿಯೋ ಇಂಟರ್ಫೇಸು ಯಾವ ಕಂಪ್ನಿದು ಅಂತಂದರೆ ಆಡಿಯೋ ಅರಿಯಾ ಅನ್ನುವಂಥ AI04 ಆಡಿಯೋ ಇಂಟರ್ಫೇಸಿಗೆ ಕನೆಕ್ಟ್ ಮಾಡಿದ್ದೀನಿ. ಈ ಆಡಿಯೋ ಇಂಟರ್ಫೇಸನ್ನು ನಾವು ಮೊಬೈಲ್ನಲ್ಲಿ ಬಳಸ್ಬೇಕಂತಂದರೆ ಇದಕ್ಕೆ ಪವರ್ ಸಪ್ಲೈ ಕೊಡಬೇಕು. ನಾನು ಪವರನ್ನು ಕೊಡಲಿಕ್ಕೆ ಇಲ್ಲಿರುವಂಥ ಪವರ್ ಬ್ಯಾಂಕನ್ನು ಬಳಸ್ತಾ ಇದ್ದೀನಿ, ಅದನ್ನು ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಕಂಡೆನ್ಸರ್ ಮೈಕ್ರೋಫೋನನ್ನು ಮೊಬೈಲ್ನಲ್ಲಿ ಬಳಸುವಾಗ ಈ ಇಂಟರ್ಫೇಸ್ ಥ್ರೂ ಇದರ ಆಡಿಯೋ ಇಂಟರ್ಫೇಸಲ್ಲಿರುವಂಥ ಪ್ಯಾಂಟಮ್ ಪವರನ್ನು ಕಡ್ಡಾಯವಾಗಿ ಆನ್ ಮಾಡಬೇಕು. ನಾನು ಪ್ಯಾಂಟಮ್ ಪವರ್ ಇದೆಲ್ಲ ಆ ಬಟನನ್ನು ಆನ್ ಮಾಡಿದ್ದೀನಿ. ಇಲ್ಲಿ ಪವರ್ ಬಟನನ್ನು ಆನ್ ಮಾಡಿದ್ದೀನಿ. ಇಲ್ಲಿ ರೆಡ್ ಲೈಟು ಗ್ರೀನ್ ಲೈಟ್ ಎರಡು ಆನ್ ಆಗಿದ್ದಾವೆ. ಈಗ ರೆಕಾರ್ಡ್ ಮಾಡಲಿಕ್ಕೆ ಸಿದ್ಧವಾಗಿದೆ. ನೀವು ಕೇಳಿಸ್ಕೊತಾ ಇರುವ ಆಡಿಯೋ ಯಾವುದು ಅಂತಂದರೆ ಯಾವ ಮೈಕ್ರೋಫೋನ್ನಿಂದ ಬರ್ತಾ ಇದೆ ಅಂತಂದರೆ ಇದೇ ಸಿಜೋ ಕಂಪ್ನಿಯದು. ಯಾವುದರ ಮುಖಾಂತರ ಅಂತಂದರೆ ಇಲ್ಲಿ ಆಡಿಯೋ ರೇ ಕಂಪ್ನಿಯ ಆಡಿಯೋ ಇಂಟರ್ಫೇಸ್ ಮುಖಾಂತರನೇ ಮೊಬೈಲ್ದಲ್ಲಿ ರೆಕಾರ್ಡ್ ಆಗ್ತಾಯಿದೆ. ಈಗ ನಾವು ಇದರಲ್ಲಿರುವಂಥ ಗೇನ್ ಬಟನನ್ನು ಹೆಚ್ಚು ಕಡಿಮೆ ಮಾಡೋದ್ರ ಮುಖಾಂತರ ಆಡಿಯೋ ಕ್ವಾಲಿಟಿಯನ್ನು ಟೆಸ್ಟ್ ಮಾಡೋಣ. ಸ್ನೇಹಿತರೆ, ಇಲ್ಲಿ ಗೇನ್ ಬಟನನ್ನು ನಾನು 50% ಐತಿ, ಅದನ್ನು ಈಗ ನಾನು ಜಾಸ್ತಿ ಮಾಡ್ತೇನೆ ನೋಡ್ರಿ, 75% ಇಟ್ಟಿದ್ದೀನಿ. ಈಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತಿ, ಯಾವಾಗಲೂ ಗೇನನ್ನು ನಾವು ಜಾಸ್ತಿ ಇಟ್ಟಾಗ ಸೌಂಡು ಫ್ಲಟರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಆ ಕಾರಣಕ್ಕಾಗಿ ನಾವು ಟೆಸ್ಟ್ ಮಾಡಿ ಇದನ್ನು ಸರಿಯಾದ ಪರ್ಸೆಂಟೇಜ್ದಲ್ಲಿ ನಾವು ಇಡಬೇಕು. ಈ ಫುಲ್ ಇಟ್ಟಿದೆ ನೋಡ್ರಿ, ಈ ಫುಲ್ಲಿ ಫ್ಲಟರ್ ಆಗಿದೆ.
ಈಗ ನಾನೇನು ಮಾಡ್ತೀನಿ 75% ಇದೆ ನೋಡಿರಿ. 75% ಇಟ್ಟು ನೀನು ನಾರ್ಮಲ್ ಅಂತರದಿಂದ, ನಾರ್ಮಲ್ ಡಿಸ್ಟೆನ್ಸಿಂದ ನಾನು ಮೈಕ್ ಮುಖಾಂತರ ಆಡಿಯೋವನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇನ್ನು 50% ಇಟ್ಟಿದೆ ನೋಡಿರಿ, ಅವಾಗ ಆಡಿಯೋ ಹೆಂಗಿದೆ. ಈಗ 40% ಇದೆ. ಈಗ ಆಡಿಯೋ ಕ್ವಾಲಿಟಿ ಹೆಂಗಿದೆ ನೋಡಿರಿ. 40% ಗೇನ್ ಇದ್ದಾಗ ಎಷ್ಟು ಬರ್ತೈತಿ? 15%. ಕೇವಲ 5% ಇದ್ದಾಗ ಆಡಿಯೋ ಹೆಂಗೆ ಬರ್ತೈತಿ. ಆದ್ದರಿಂದ ನಾನೇನು ಮಾಡ್ತಾಯಿದ್ದೀನಿ, ಈಗ ಮೊಬೈಲ್ ಕನೆಕ್ಟ್ ಮಾಡಿದ್ದೀನಲ್ಲ, ನನಗೆ ಗೊತ್ತಾಗಲ್ಲ, ಎಡಿಟಿಂಗ್ ಮಾಡುವಾಗ ಗೊತ್ತಾಗೈತಿ. ಆದ್ದರಿಂದ ನಾನು ಇದನ್ನು 50% ಇಟ್ಕೊಂಡು, ಹೆಚ್ಚು ಅಲ್ಲ ಕಡಿಮೆ ಅಲ್ಲ, ಮಧ್ಯದಲ್ಲೇ 50% ಇಟ್ಕೊಂಡು ಆಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೇನೆ. ಇಷ್ಟೇ. ಆಮೇಲೆ ಈ ಇಂಟರ್ಫೇಸಲ್ಲಿ ನಾವೇನು ಮಾಡಬೇಕು ಅಂತಂದರೆ ಸ್ಟೀರಿಯೋ ಮೋಡ್ದಲ್ಲಿರಬೇಕು, ಲೋಕಟ್ಟನ್ನು ಆನ್ ಮಾಡಬೇಕು ಅಷ್ಟೇ. ಮತ್ತು ಬೇರೆ ಯಾವುದು ಸೆಟ್ಟಿಂಗ್ ಮಾಡೋದು ಅವಶ್ಯ ಇಲ್ಲ. ಆಮೇಲೆ ನಾವು ಈ ಇಂಟರ್ಫೇಸನ್ನು ಹೆಚ್ಚೆಚ್ಚು ಬಳಸಿದಾಗ ಇದ್ರ ಮೇಲೆ ನಮ್ಮ ಕಮಾಂಡ್ ಬರ್ತೈತಿ. ಆವಾಗ ನಮಗೆ ಬೇಕಾದಂತೆ ಸೆಟ್ಟಿಂಗ್ ಮಾಡಿಕೊಂಡು ಆಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಆಮೇಲೆ ಈಗ ನೋಡಿರಿ, ನಾರ್ಮಲ್ ಡಿಸ್ಟೆನ್ಸಿಂದ ನಾನು ಮಾತಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತಿ, ಆಡಿಯೋ ರೆಕಾರ್ಡಿಂಗ್ ವ್ಯಾಲ್ಯೂಮ್ ಹೆಂಗಿದೆ ಅನ್ನೋದನ್ನು ಗಮನಿಸಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಪೂರ್ಣ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.